ಪ್ರಶ್ನೆ ಮಾಡೋಣ ಅಂತಾರೆ. ಯಾಕಂತಂದ್ರೆ ಅದು ಮಾಡಲೇಬೇಕಾದಂಥದ್ದು ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದ ಹಿಂದೆ 1961ರಾಗ 81ರಾಗ 1991ರಾಗ 2015ರಾಗ 2019 ಚರ್ಚೆ ನಡೆದು ಮತದಾರ ಪಟ್ಟಿ ಸಲುವಾಗಿ ಪರಿಸ್ಥಿತಿ ಏನು ಮಾಡಿದ್ರಿ ಅಂತಾರೆ. ಈ ಸಲ ಮಾಡಿರಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷದವರು. ಆದರೆ ಇದನ್ನು ಒಪ್ತಾ ಇಲ್ಲ ಯಾರು BJPಗರು. ಯಾಕೆ ಒಪ್ತಾ ಇಲ್ಲ? ಏನು ಕಾರಣ ಒಪ್ತಾ ಇಲ್ಲ? ಇಲ್ಲ ಅವ್ರು ನಮ್ಮ ದೇಶ ಹೌದು ಅಲ್ಲೋ ಅನ್ನೋದನ್ನು ಈಗಾಗಲೇ ಎಲೆಕ್ಷನ್ ಕಮಿಷನ್ ಮಾಡಲಿಕ್ಕೆ ಅಂತಂದರೆ ಅವ್ರು ಮಾಡಿದ್ದಾರೆ ಅನ್ನೋಂಗೆ ಒಟ್ಟು ತೀರಿಸಿ ಹೊಡಿತಾ ಇದ್ದಾರೆ. ಅದು ಚರ್ಚೆ ಆಗೋದಕ್ಕೆ ಅದ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ್ದಾರೆ ನಮ್ಮ ರಿಜಿಜು. ಏನಪ್ಪ ಈ ಕುರಿತಾಗೆ ಬಿಹಾರದಲ್ಲಿ ನಡೆಯುತ್ತಿರುವ ಮತದಾರ ಪಟ್ಟಿಯ ವಿಶೇಷ ಸಮಗ್ರ ಪರಿಶೀಲನೆ ಕುರಿತು ಲೋಕಸಭೆ ಚರ್ಚೆ ನಡೆಸಲು ಸಾಧ್ಯವಿಲ್ಲ. ಇಲ್ಲಿ ಸಾಧ್ಯ ಇಲ್ಲ ಚರ್ಚೆ ಮಾಡೋಕ್ಕೆ. ಯಾಕಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ನಡೀತದೆ. ಅದು ಡಿಸಿಷನ್ ಕೊಡೋದು ನೋಡೋಣ ಅನ್ನೋ ಮಾತನ್ನು ಇದು ಯಾಕೆ ಈ ರೀತಿ ಹೇಳ್ತಾ ಇದ್ದೀವಿ. ಈಗ ನಿಮ್ಗೆ ಹೇಳಿದಂಗೆ ಇಲ್ಲೇ 65 ಲಕ್ಷ ಜನ ಯಾರು ಇವರು ಅನ್ನೋದು ಇವತ್ತು ಭಾಳ ಕುತೂಹಲ ಆಗಿದಂಥದ್ದು. ಅದಕ್ಕೆಲ್ಲ ವಿವರ ನಮ್ಗೆ ಕೊಡ್ರಿ, ಅದನ್ನು ಮತ್ತು ನೀವು ನೋಡಿ ಪರಿಶೀಲನೆ ಮಾಡಿ ಮುಂದೆ ಹೆಜ್ಜಿಡೋಣ ಅನ್ನೋಂಥ ಮಾತನ್ನು ಇವತ್ತು ನಮ್ಮ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಆ ಸುಪ್ರೀಂ ಕೋರ್ಟ್ನ ಒಂದು ನಿರ್ದೇಶನದ ಮೇಲೆ ಈ ಒಂದು ವಿಚಾರಣೆಯನ್ನು 12-13 ಇಟ್ಕೊಂಡಿದ್ದಾರೆ. ಆಗ ನೀವೆಲ್ಲ ಅವ್ರು ಕೊಟ್ಟ ತೊಗೊಂಡು ಬರ್ರಿ, ಆಗ ನಾವು ಚರ್ಚೆ ಮಾಡೋಣ ಇದನ್ನು.